ನಮಸ್ಕಾರ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಕಥೆನ ಪೂರ್ತಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಕತೆ ಶುರು ಮಾಡುವ. ನಮಸ್ಕಾರ. ಮನೆ ಹುಡುಕ್ಲಿಕ್ಕೆ ಏನು ತೊಂದರೆ ಆಗಲಿಲ್ವಲ್ಲ? ಇಲ್ಲ ತೊಂದರೆ ಏನಾಗಲಿಲ್ಲ. ಲೊಕೇಶನ್ ಕಳಿಸಿದ್ರಲ್ಲ, ನೋಡ್ಕೊಂಡು ಕರ್ಕೊಬಂದ ನಮಗೆ. ಒಂದು ನಿಮಿಷ ಕುತ್ಕೊಳ್ರಿ, ಬಂದೆ. ಆಯ್ತೇನೆ, ಹುಡುಗನ ಕಡೆ ಬಂದರು. ಜಾಗಿಡು ಪಟ್ಟ. ತಿಂಡಿ ಏನು ಮಾಡಿದಿ? ಎಲ್ಲ ರೆಡಿ ಆಯ್ತು ರೀ. ತಿಂಡಿ ಉಪ್ಪಿಟ್ಟು ಮಾಡಿದ್ದೆ. ಅಮ್ಮ, ನಂಗೆ ಹುಡುಗಿ ಇಷ್ಟ ಆದರೆ ಈ ಕನ್ನಡಕ ಹಾಕೊಂತೆ, ಹುಡುಗಿ ಇಷ್ಟ ಆಗಲಿಲ್ಲ ಈ ಕನ್ನಡಕ ಹಾಕೊಳ್ಳಲ್ಲ. ನೆನ್ಪಿಡ್ಕೊ, ಹುಡುಗಿ ಕನ್ನಡಕ, ಕನ್ನಡಕ ಹುಡುಗಿ. ಅಯ್ಯೋ ಗೊತ್ತಾಯ್ತು ಬಿಡು, ಹೇಳಿದೆ 2 ಸಲ ಹೇಳ್ತಿ. ಮನೆಯಿಂದ ಹೊರಟ ಮೇಲೆ ಇದು 100ನೇ ಸಲ ನೀನು ಹೇಳ್ತಾ ಇರೋದು. ಸಾವಿತ್ರಿ ಅಂತ. ನಮಸ್ಕಾರ, ತಗೊಳ್ಳಿ ಚಾ ಉಪ್ಪಿಟ್ಟು. ತಗೊಳ್ಳಿ. ಹುಡುಗಿನ ಕರೆದಿದ್ರೆ ನೋಡ್ತಿದ್ವಿ. 1 ನಿಮಿಷ ಕರ್ಕೊಂಡು ಬರ್ತೀನಿ. ಅಮ್ಮ, ಹುಡುಗಿ ನೋಡಿದೆಯಾ? ಇಲ್ಲ, ನಾನು ನೋಡಲಿಲ್ಲ. ನೀನು ನೋಡಲಿಲ್ವಾ? ಬಂದು ಸರ್ ಅಂತ ಹೋದ್ಲು, ನಾನು ನೋಡಲಿಲ್ಲ. ಏನು ನಿಮ್ಮ ಹುಡುಗಿ ಹೀಗೆ ಬಂದು ಹಾಗೋದ್ಲು? ನಮ್ಮ ಹುಡುಗ ಅಂತ ಅಲ್ಲ, ನಾವು ನೋಡಲಿಲ್ಲ. ಒಂದ್ಸಲ ಕರಿತೀರಾ ನಿಮ್ಮ ಹುಡುಗಿನ? ನಮ್ಮ ಹುಡುಗಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಕರಿತೀನಿ ರೀ. ಮಗಳೇ ದೀಪಾ, ಬಾರಮ್ಮ. ಹುಡುಗಿ ನಂಗೆ ಇಷ್ಟ ಆದ್ಲು, ಓಕೆ ಅಂದ್ಬಿಡು. ನೀನಿರೋ, ನಾ ಹುಡುಗಿಗೆ ಒಂದೆರಡು ಪ್ರಶ್ನೆ ಕೇಳಬೇಕು. ಅಮ್ಮ, ನೀ ಹಳೆ ಕಾಲದವ್ರ ಥರ ನಿನಗೆ ಹಾಡೋಕೆ ಬರುತ್ತಾ, ಕುಣಿಯೋಕೆ ಬರುತ್ತಾ ಅಂತ ಕೇಳ್ತಾ ಕೊಡ್ಬೇಡ. ಇರೋ, ನನ್ನ ಪ್ರಶ್ನೆ ಕೇಳೋಕ್ಕಾದ್ರೂ ಬಿಡು. ಏನಮ್ಮ ನಿನ್ನ ಹೆಸರು? ಏನು ಓದಿದೀಯಾ? ಹಲೋ ಆಂಟಿ, ಮೈ ನೇಮ್ ಇಸ್ ದೀಪಾ. ಓ, ದೀಪಾನ ಹೆಸರು? ಚೆನ್ನಾಗಿದೆ. ಏನು ಓದಿದೀಯಾ? ಡಿಗ್ರಿ ಓದಿದ್ದೀನಿ ಆಂಟಿ. ಹೌದಾ? ಕಂಪ್ಯೂಟರ್ ಟೈಪಿಂಗ್ ಏನಾದರೂ ಕಲ್ತಿದೀಯಾ? ವಾಟ್ಸಪ್ನಲ್ಲಿ 1 ನಿಮಿಷಕ್ಕೆ ಕನಿಷ್ಠ 10 ಜನರಿಗಾದರೂ ಟೈಪಿಂಗ್ ಮಾಡಿ ಸೆಂಡ್ ಮಾಡ್ತೀನಿ. ಅಡುಗೆ ಮಾಡೋಕ್ಕೆ ಬರುತ್ತೇನಮ್ಮ? ಸಿಟಿ ಒಳಗಿರೋ ರೆಸ್ಟೋರೆಂಟ್, ಹೋಟೆಲ್, ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಮೊಬೈಲ್ ಆ್ಯಪ್ನಲ್ಲೂ ಆರ್ಡರ್ ಮಾಡೋದು ಕಲ್ತಿದ್ದೀನಿ. ಚಿಟಿಕೆ ಹೊಡೆಯೋದ್ರೊಳಗೆ ಆರ್ಡರ್ ಮಾಡಿಬಿಡ್ತೀನಿ. ಫ್ರೀ ಇದ್ದಾಗ ಏನು ಮಾಡ್ತೀಯಾ? ಕ್ಯಾಂಡಿ ಕ್ರಶ್, ಟೆಂಪಲ್ ರನ್, ಗೇಮ್ ಆಡ್ತೀನಿ ಆಂಟಿ. ನನ್ನ ಫ್ರೆಂಡ್ಸ್ ಗ್ರೂಪಲ್ಲೇ ನನ್ನನ್ನು ಸೋಲ್ಸೋರಿಲ್ಲ ಗೊತ್ತಾ? ಮನೆ ಕೆಲಸ ಏನಾದರೂ ಕಲ್ತಿದೀಯಾ? ಅದಕ್ಕೇನಂಟಿ, ಮನೆ ಕೆಲಸದವ್ರನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ಆಯಿತು. ಸರಿಯಾಗಿದ್ರೆ ನಾವಿನ್ನು ಬರ್ತೀವಿ. ಏನು ಹೇಳ್ದೇನೆ ಹೋಗ್ತಾ ಇದ್ದೀರಾ? ನಿಮ್ಮ ಹುಡುಗಿ ಯಾವಾಗಲೂ ಆನ್ಲೈನಲ್ಲೇ ಇರ್ತಾಳಲ್ಲ. ಮನೆಗೆ ಹೋದ್ಮೇಲೆ ನಮ್ಮ ಮಗನ ಸಂಬಳ, ನಿಮ್ಮ ಮಗಳು ಖರ್ಚು ಮಾಡೋದು 2 ಲೆಕ್ಕ ಹಾಕಿ ನಿಮ್ಮ ಮಗಳಿಗೆ ವಾಟ್ಸಪ್ನಲ್ಲಿ ಹೇಳ್ತೀವಿ. ಇಷ್ಟೆಲ್ಲ ಕತೆ ಆಯ್ತು ನೋಡ್ರಿ ಗೋವರ್ಧನ್ ಅವರೇ. ನೀನು ಆ ಹುಡುಗಿ ಮದುವೆ ಆದರೆ ಈ ಕೆಲಸದ ಜೊತೆಗೆ ನೈಟು ಒಂದು ಯಾವ್ದಾರು ಕೆಲಸ ಹಿಡ್ಕೊಳ್ಳೋದು ಚಲೋ. ನೀನು ಏನ್ರಿ, ಆಫೀಸ್ ಟೈಮ್ನಲ್ಲಿ ಕೆಲಸ ಮಾಡೋದು ಬಿಟ್ಟು ಎಲ್ಲರೂ ಸೇರಿ ಹರಟೆ ಹೊಡಿತಾ ಕೂತಿದ್ರಲ್ಲ? ಹಾಗೇನಿಲ್ಲ ಸರ್, ಕೆಲಸದೇ ಮಾತಾಡ್ತಿದ್ವಿ. ಪೇಪರ್ಸ್ ರೆಡಿ ಆಯ್ತೇನ್ರಿ ಗೌಡ್ರೆ? ಆಯ್ತು ಬಾಸ್. ಸ್ಪೋರ್ಟ್ಸ್ ಕಾಲಮ್ ಒಂದು ಓದೋದಿದೆ, ಅದೊಂದು ಓದಿ ಕೊಟ್ಬಿಡ್ತೆ. ಯಾವ ಪೇಪರ್ ಬಗ್ಗೆ ಹೇಳ್ತಾ ಇದ್ದೀರಿ ಗೌಡ್ರೆ? ನ್ಯೂಸ್ ಪೇಪರ್ ಸರ್, ನೀವಿದೆ ಅಲ್ವಾ ಕೇಳಿದ್ದು? ನಾನು ನಿನ್ನೆ ಕೊಟ್ಟಿದ್ನಲ್ರಿ, ಫೈಲ್ ಪೇಪರ್ ಬಗ್ಗೆ ಕೇಳ್ತಿರೋದು. ಇನ್ನೂ ರೆಡಿ ಆಗಲಿಲ್ವಾ? ಸಂಜೆ ಒಳಗೆ ರೆಡಿ ಮಾಡಿ ಕೊಟ್ಬಿಡ್ತೀನಿ ಸರ್. ಆಯ್ತಲ್ರಿ, ಟೈಮು ಇನ್ಯಾವಾಗ್ರಿ ನೀವು ಕೊಡೋದು? ಒಂದು ಪೇಪರ್ಸ್ ರೆಡಿ ಮಾಡೋಕ್ಕೆ ಇಡೀ ದಿನ ಬೇಕೇನ್ರಿ ನಿಮಗೆ? ಕೆಲಸ ಮಾಡೋದು ಬಿಟ್ಟು ಮತ್ತೆ ಪೇಪರ್ ಓದ್ತಾ ಇದ್ರಿ, ಮಾಡಿರಿ ಕೆಲಸನ. ಓಕೆ ಸರ್, ಆಯ್ತು. ನೀವೇನ್ರಿ ಭಾಸ್ಕರ್, ಇನ್ನೂ ಇಲ್ಲೇ ಇದ್ದೀರಾ? ಹೋಗಿ ಟೀ ತಗೊಬರ್ರಿ, ದಿನ ನೆನ್ಪು ಮಾಡ್ಬೇಕು ನಿಮಗೆ. ಓಕೆ ಸರ್, ಹೀಗೆ ತಂದ್ಬಿಡ್ತೀನಿ. ಬಾಯಿ ಬಿಟ್ಟು ಹೇಳೋ ತನಕ ನೀವು ಯಾವ ಕೆಲಸ ಮಾಡಲ್ಲ ನೋಡಿ. ದಿನ ಹೇಳ್ಬೇಕು ನಿಮಗೆ. ನಮ್ಮ ಆಫೀಸ್ನಲ್ಲಿ ಸಿನ್ಸಿಯರಾಗಿ ಕೆಲಸ ಮಾಡೋದಂದರೆ ನೀವೇ ನೋಡ್ರಿ ಗೋವರ್ಧನ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಂದಂಗೆ ನಂಗೆ ಮಧ್ಯಾಹ್ನ ಲೀವ್ ಬೇಕಿತ್ತು ಸರ್. ಏನ್ರಿ ಹೊಗಳದ್ದೇ ತೆಗೆದ್ರಲ್ರಿ ನಿಮ್ಮ ವರ್ಷನ?
ಸರ್ ನನ್ನ ಹೆಂಡತಿ ಬೆಕ್ಕಿನ ಮರಿ ತಂದಾಳೆ ಸರ್. ಬೆಕ್ಕಿನ ಮರಿ ತಂದ್ರೆ ನಿಮ್ಗೆ ಯಾಕ್ರಿ ರಜೆ ಗೋವರ್ಧನ್ ಅವರೇ? ಬೆಕ್ಕಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಸರ್. ಬೆಕ್ಕಿಗೆ ಅಂತ ಶಾಪಿಂಗ್ ರೀ ಸುಡುಗಾಡು? ಅಯ್ಯೋ ಸರ್, ಅದು ಸುಡುಗಾಡು ಬೇಕಲ್ಲ ಸರ್, ಹೈಬ್ರಿಡ್ ಬೇಕು. ಅದಕ್ಕೆ ಎಂತದ್ರಿ ಶಾಪಿಂಗ್? ನನ್ನ ಹೆಂಡತಿ ಒಂದು ದಿಂಬು ಒಂದು ಹಾಸಿಗೆ ಥರ ಕಳ್ಯಾಳ ಸರ್ ಬೆಕ್ಕಿಗೆ. ಇಲ್ಲ ಗೋವರ್ಧನ್ ರಾವ್, ನೀವೆಲ್ಲ ಕೆಲಸ ಮುಗಿಸಿಟ್ಟೇ ಹೋಗ್ಬೇಕು. ಸರಿ ಸರ್.